ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 22, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಅತಿ ಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಇಬೋಲಾ ಕ್ರೈಸಿಸ್ ಇಂಡಿಯಾ ಆಫ್ರಿಕಾ ಸಮಿಟ್ ಪೋಸ್ಟ್ಪೋನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಧಾರದ ಮೇಲೆ ಇಂಡಿಯಾ ಆ್ಯಂಡ್ ಆಫ್ರಿಕಾ ರಿಲೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ನಡೆಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಭಾರತ ಮತ್ತು ಆಫ್ರಿಕಾದ ಮಧ್ಯೆ ನಡೀತಾ ಇರುವಂತಹ ಒಂದು ಇಂಡಿಯಾ ಆಫ್ರಿಕಾ ಫೋರಂ ಸಮಿಟನ್ನು ಭಾರತ ಇವಾಗ ಪೋಸ್ಟ್ಪೋನ್ ಮಾಡಿದೆ. ಕಾರಣ ಸಿಂಪಲ್, ಇಬೋಲಾ ಕ್ರೈಸಿಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ. ಆಫ್ರಿಕಾದಲ್ಲಿ ಇಬೋಲಾ ಒಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡಿಯಾ ಆಫ್ರಿಕಾ ಫೋರಂ ಸಮಿಟನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಈ ಸಮಿಟ್ ಒರಿಜಿನಲಿ ಮೇ 28ರಿಂದ 31ನೇ ತಾರೀಕಿಂತನ ನಡಿಬೇಕಿತ್ತು. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹಾಗೂ ಆಫ್ರಿಕಾ ಯೂನಿಯನ್ ಜಾಯಿಂಟ್ಲಿ ಒಂದು ಸ್ಟೇಟ್ಮೆಂಟನ್ನು ಅನೌನ್ಸ್ ಮಾಡಿದೆ. ಆಫ್ರಿಕಾದ ಹಲವು ಪಾರ್ಟ್ಗಳಲ್ಲಿ ಹೆಲ್ತ್ ಎಮರ್ಜೆನ್ಸಿ, ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಒಂದು ಸಿಚುವೇಶನ್, ಇಬೋಲಾ ಔಟ್ಬ್ರೇಕ್ಗೆ ಸಂಬಂಧಪಟ್ಟಂತೆ ರೀಸನ್ಸ್ ಇರೋದ್ರಿಂದ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಫೋರಮ್ನ ಇಂಪಾರ್ಟೆನ್ಸ್ ಏನಿದೆ, ಭಾರತ ಮತ್ತು ಆಫ್ರಿಕಾದ ರಿಲೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕಂತಲೇ ಇಂಡಿಯಾ ಆಫ್ರಿಕಾ ಫೋರಂ ಸಮಿಟನ್ನು ಕಾಣ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಆಫ್ರಿಕನ್ ಯೂನಿಯನ್ ಮೆಂಬರ್ಸ್ಗಳು ಬರ್ತಾರೆ ಹಾಗೂ ಭಾರತ ಸರ್ಕಾರ ಬರುತ್ತೆ. ಹೈ ಲೆವೆಲಲ್ಲಿ ಒಂದು ಕನ್ಸಲ್ಟೇಟಿವ್ ಮೆಕ್ಯಾನಿಸಮನ್ನು ಇದು ಮಾಡುತ್ತೆ. ಸೊ 2008ರಲ್ಲಿ ಈ ಒಂದು ಸಮಿಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ, ಇಂಡಿಯಾ ಆಫ್ರಿಕಾ ಫೋರಂ ಸಮಿಟ್ ಅಂತ. ಸೊ ಇಲ್ಲಿ ಒಂದು ಸಮಿಟ್ನ ಹಿಸ್ಟ್ರಿಯನ್ನು ನೋಡಿದಾಗ 2008ರಲ್ಲಿ ಫಸ್ಟ್ ಸಮಿಟನ್ನು ಕಂಡಕ್ಟ್ ಮಾಡಿದ್ದಾರೆ. ಇದೊಂದು ಇನಾಗ್ರಲ್ ಸಮಿಟ್ ಅಂತಲೇ ಹೇಳ್ಬೋದು. 14 ಆಫ್ರಿಕನ್ ಕಂಟ್ರೀಸ್ಗಳು ಇದರಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿರುವಂಥದ್ದು. ಈ ಒಂದು ಹಂತದಲ್ಲಿ ಫುಡ್ ಪ್ರೈಸಸ್ ಹಾಗೂ ರೈಸಿಂಗ್ ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ಮಾಡಿದ್ರು. ಇವಾಗ ಸೆಕೆಂಡ್ ಸಮಿಟ್ ನಡಿನಲ್ಲಿ 2011ರಲ್ಲಿ ಆಫ್ರಿಕಾದ ಪಾರ್ಟಲ್ಲೇ ಇದನ್ನು ಕಂಡಕ್ಟ್ ಮಾಡಿರುವಂಥದ್ದು. ಅಡಿಸಾ ಅಬಾಬಾ ಅನ್ನುವಂಥ ಪ್ಲೇಸಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದಾರೆ. 15 ಆಫ್ರಿಕನ್ ನೇಷನ್ಸ್ಗಳು ಪಾರ್ಟಿಸಿಪೇಷನನ್ನು ಮಾಡ್ತಾ ಇರುವಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ಮಾಡಿದ್ದಾರೆ. ಥರ್ಡ್ ಸಮಿಟ್ ಏನಿದೆಯಲ್ಲ 2015 ನ್ಯೂ ಡೆಲ್ಲಿನಲ್ಲಿ, ಇದರಲ್ಲಿ 54 ಆಫ್ರಿಕನ್ ನೇಷನ್ಸ್ಗಳು ಪಾರ್ಟಿಸಿಪೇಟ್ ಮಾಡಿರೋದನ್ನು ಕಾಣ್ಬೋದು. ಇದು ಭಾರತದ ಲಾರ್ಜೆಸ್ಟ್ ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಅಂತ ಅನಿಸ್ಕೊಳ್ಳುತ್ತೆ. ಜನರಲಿ ಸಮಿಟನ್ನು ಎವ್ರಿ 3 ಇಯರ್ಸ್ ಒಂದು ಸರ್ತಿ ಕಂಡಕ್ಟ್ ಮಾಡಲಾಗುತ್ತೆ. ಅಲ್ಟರ್ನೇಟಿವ್ಲಿ ಭಾರತ ಹಾಗೂ ಆಫ್ರಿಕಾ ಹೋಸ್ಟ್ ಮಾಡೋದನ್ನು ಕಾಣ್ಬೋದು. 2008ರಲ್ಲಿ ಭಾರತ ಹೋಸ್ಟ್ ಮಾಡಿರುವಂಥದ್ದು, 2011ರಲ್ಲಿ ಅಡಿಸ್ ಅಬಾಬಾನಲ್ಲಿ ಹೋಸ್ಟನ್ನು ಮಾಡಲಾಗಿದೆ. ಆ್ಯಂಡ್ ಆಫ್ರಿಕಾ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಆಫ್ರಿಕಾ ಎಕನಾಮಿಕಲಿ ರಿಸೋರ್ಸ್ ರಿಚ್ ಕಾಂಟಿನೆಂಟ್ ಆಗಿದೆ ಒಂದೆಡೆ. ಇನ್ನೊಂದೆಡೆ ಈ ಮೊದಲು ಅಂಡರ್ ಡೆವಲಪ್ಡ್ ಕಾಂಟಿನೆಂಟ್ ಎಂದು ನೋಡಲಾಗ್ತಾ ಇತ್ತು. ಇವಾಗ ಫಾಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಮತ್ತು ಎಮರ್ಜಿಂಗ್ ಡೆಮೋಕ್ರಸೀಸ್ ಇರ್ತಕ್ಕಂಥ ರೀಜನ್ ಆಗಿ ಬೆಳೀತಾ ಇದೆ. ಇಲ್ಲಿರುವಂತಹ ರಿಸೋರ್ಸಸ್ಗಳಂತಂದರೆ ಮಿನರಲ್ಸ್ಗಳಿದೆ, ಆಯಿಲ್ ಇದೆ, ಗ್ಯಾಸ್ ಇದೆ, ರೇರ್ ಅರ್ತ್ ಮೆಟಲ್ಸ್ಗಳಾಗಿರ್ಬೋದು. ಅಗೇನ್ ಯೂತ್ಫುಲ್ ಪಾಪ್ಯುಲೇಷನನ್ನು ಕಾಣ್ತವೆ. ಈ ಕಾರಣದಿಂದಾಗಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಅಗೇನ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಜೂನ್ 1ನೇ ತಾರೀಕು 2ನೇ ತಾರೀಕಂದು ಭಾರತ ಹೋಸ್ಟ್ ಮಾಡಲಿತ್ತು. ಈ ಒಂದು ಸಮಿಟನ್ನು ಕೂಡ ಭಾರತ ಪೋಸ್ಟ್ಪೋನ್ ಮಾಡಿದೆ. ಫಸ್ಟ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಹೋಲ್ಡಲ್ಲಿರುವಂಥ ಸಿಚುವೇಷನನ್ನು ಕಾಣ್ಬೋದು. ಸೊ ಈ ಒಂದು ಸಮಿಟ್ನಲ್ಲಿ ಡೆಲ್ಲಿ ಡಿಕ್ಲರೇಷನನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ನಿರೀಕ್ಷೆ ಕೂಡ ಇತ್ತು. ಬಿಗ್ ಕ್ಯಾಟ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಗ್ಲೋಬಲ್ ಡಿಕ್ಲರೇಷನ್ ಆಗಲಿತ್ತು. ಆದರೆ ಇದು ಕೂಡ ಇವಾಗ ಪೋಸ್ಟ್ಪೋನ್ ಆಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸನ್ನು ನರೇಂದ್ರ ಮೋದಿಜಿಯವರು 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ನ 50th ಆ್ಯನಿವರ್ಸರಿ ಸಮಯದಲ್ಲಿ ಲಾಂಚ್ ಮಾಡಿದ್ದಾರೆ. 2024ರಲ್ಲಿ ಯೂನಿಯನ್ ಕ್ಯಾಬಿನೆಟ್ ಫಾರ್ಮಲ್ ಆಗಿ ಅಪ್ರೂವಲನ್ನು ಕೊಟ್ಟಿದೆ. ಈ ಒಂದು ಅಲಯನ್ಸ್ನ ಇಂಪಾರ್ಟೆನ್ಸ್ ಏನಿದೆ? ಬೇಸಿಕಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಕನ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸ್ಕೊಳ್ಳುತ್ತೆ. ಅದರಲ್ಲೂ ಆ್ಯನಿಮಲ್ಸ್ಗಳ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪರ್ಟೀಸ್ಗಳನ್ನು ಶೇರ್ ಮಾಡೋದಾಗಿರ್ಬೋದು, ಫಂಡಿಂಗ್ ಸಪೋರ್ಟ್ ಮಾಡೋದ್ರ ಮುಖಾಂತರ ಟೆಕ್ನಿಕಲ್ ನಾಲೆಜ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಬೇಸಿಕ್ ಆಬ್ಜೆಕ್ಟಿವ್ ಏನಿದೆ ಇದರಲ್ಲಿ ಮುಖ್ಯವಾಗಿ ನಾವು ಬಿಗ್ ಕ್ಯಾಟ್ಗಳನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಬಿಗ್ ಕ್ಯಾಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಹ್ಯಾಬಿಟೇಟ್ ಲಾಸ್, ಪೋಚಿಂಗ್, ಕ್ಲೈಮೇಟ್ ಚೇಂಜ್ನಿಂದ ಇಂಪ್ಯಾಕ್ಟ್ ಆಗಿರ್ಬೋದು, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂಥ ಥ್ರೆಟ್ಗಳನ್ನು ಸಹ ನಾವು ಎದುರಿಸಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಸ್ಕೇಲಲ್ಲಿ ಕನ್ಸರ್ವೇಷನನ್ನು ತೆಗೆದುಕೊಂಡು ಬರೋದಾಗಿದೆ, ಕೋಆಪರೇಷನನ್ನು ತೆಗೆದುಕೊಂಡು ಬರೋದಾಗಿದೆ, ಪಾಪ್ಯುಲೇಷನ್ ಡಿಕ್ಲೈನ್ ಆಗದೆ ಇರುವಂತೆ ನಾವು ನಿಗಾ ವಹಿಸಬೇಕಾಗಿದೆ ಅಂತ. ಇಲ್ಲಿ ಒಟ್ಟಾರೆಯಾಗಿ 7 ಬಿಗ್ ಕ್ಯಾಟ್ಗಳನ್ನು ಈ ಒಂದು ಅಲಯನ್ಸ್ ಮುಖಾಂತರ ನಾವು ಅಡ್ರೆಸ್ ಮಾಡ್ತಾ ಇದ್ದೇವೆ. 7 ಕ್ಯಾಟ್ಗಳು ಯಾವಿದಾವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ರೀಸೆಂಟಾಗಿ ಈ ಒಂದು ಇಶ್ಯೂನ್ನು ಕೂಡ ನಾವು ಚರ್ಚೆನ ಮಾಡಿದ್ದೇವೆ. ಸೊ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ.
ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಲ್ಲಿರುವಂತಹ ಸ್ಪೀಷಸ್ಗಳು ಯಾವುದಿದೆ. ಇನ್ನು ಮುಂದಿನದಾಗಿ ಸೆಡಿಷನ್ ಟ್ರಯಲ್ಸ್ ಕ್ಯಾನ್ ಗೋ ಆನ್ ಇಫ್ ಅಕ್ಯೂಸ್ಡ್ ಈಸ್ ವಿಲ್ಲಿಂಗ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಜುಡಿಷಿಯರಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಗೇನ್ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಸೆಡಿಷನ್ ಲಾಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಪ್ರಿಲಿಮ್ಸಲ್ಲಿ ಕೇಳ್ತಾ ಇದ್ದಾರೆ, ಹಾಗೂ ಈ ಒಂದು ಇಶ್ಯೂನ ಲಿಂಕ್ ಮಾಡೋದ್ರ ಮುಖಾಂತರ ಮೇನ್ಸಲ್ಲೂ ಸಹ ಪ್ರಶ್ನೆಗಳು ಫ್ರೇಮ್ ಆಗ್ತಾ ಹೋಗುತ್ತೆ. ಸೆಡಿಷನ್ ಲಾ ಅಂತಂದರೆ ಅಥವಾ ದೇಶದ್ರೋಹ ಕಾನೂನು ಅಂತ ನಾವು ಏನು ಕರಿತೇವೆ, 4 ವರ್ಷಗಳ ಹಿಂದೆ ಸೆಡಿಷನ್ ಕೇಸಸ್ ಟ್ರಯಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೋಲ್ಡ್ ಮಾಡಿತ್ತು. ಇವಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ಅಕ್ಯೂಸ್ಡ್ ಪರ್ಸನ್ಗೆ ಸೆಡಿಷನ್ ನಡಿನಲ್ಲಿ ಅಕ್ಯೂಸ್ ಆಗಿರ್ತಾರಲ್ಲ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಆಬ್ಜೆಕ್ಷನ್ ಇಲ್ಲ ಅಂತಂದರೆ ಸೆಕ್ಷನ್ 124A IPC ನಡಿನಲ್ಲಿ ಪೆಂಡಿಂಗ್ ಟ್ರಯಲ್ಸ್ಗಳು ಏನಿದಾವಲ್ಲ, ಅಪೀಲ್ಸ್ ಬಂದಿದ್ದೇ ಆದರೆ ಅದನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಕ್ಯೂಸ್ಡ್ಗೆ ಯಾವುದೇ ರೀತಿಯಾದಂಥ ಆಬ್ಜೆಕ್ಷನ್ ಇರಬಾರ್ದು. ಸೊ ಈ ಒಂದು ಹಿಯರಿಂಗನ್ನು 17 ವರ್ಷಗಳಿಂದ ಸೆಡಿಷನ್ ಚಾರ್ಜಸ್ ಮೇಲೆ ಜೈಲಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಈ ಒಂದು ಅಪೀಲನ್ನು ರೆಕಗ್ನೈಸ್ ಮಾಡೋದ್ರ ಮುಖಾಂತರ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. 2022ರಲ್ಲಿ ಒಂದು ಇಂಟರಿಮ್ ಆರ್ಡರ್ನ ತೆಗೆದುಕೊಂಡು ಬರುತ್ತೆ ಸುಪ್ರೀಂ ಕೋರ್ಟ್. ಸೆಡಿಷನ್ ಕೇಸಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ಸ್ಗಳನ್ನು ಟೆಂಪರರಿ ಹೋಲ್ಡ್ ಮೇಲೆ ಇಟ್ಟಿರ್ತದೆ. ಕಾರಣ ಸೆಂಟ್ರಲ್ ಗವರ್ಮೆಂಟ್ ಕೊಲೋನಿಯಲ್ ಎರಾ ಪ್ರೊವಿಷನ್ಗೆ ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ ಮಾಡ್ತೇವೆ, ರೀಕನ್ಸಿಡರ್ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿರುತ್ತೆ. ಹಾಗಾಗಿ ಕೋರ್ಟು ಒಂದು ಟ್ರಯಲ್ಸನ್ನು ಪೆಂಡಿಂಗ್ ಇಡುತ್ತೆ. ಆದರೂ ಕೂಡ ಒಂದು ಕೋರ್ಟು ಸೆಂಟರ್ ಆಗಿರ್ಬೋದು, ಸ್ಟೇಟ್ಗೆ ಒಂದು ಡೈರೆಕ್ಷನ್ ನೀಡಿರುತ್ತೆ, ಹೊಸದಾಗಿ ಯಾವುದೇ ರೀತಿಯಾಗಿ ಸೆಡಿಷನ್ ಅಡಿಯಲ್ಲಿ FIRಗಳನ್ನು ರಿಜಿಸ್ಟರ್ ಮಾಡಬಾರ್ದು ಅಂತ, ಇನ್ವೆಸ್ಟಿಗೇಷನ್ಸ್ಗಳನ್ನು ಸಹ ಕಂಟಿನ್ಯೂಷನ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋಪ್ ಅಥವಾ ಎಕ್ಸ್ಪೆಕ್ಟೇಷನ್ ಮುಖಾಂತರ ಒಂದು ಸೂಚನೆಯನ್ನು ಕೋರ್ಟು ಸರ್ಕಾರಕ್ಕೆ ನೀಡಿರುತ್ತೆ. ಸೆಡಿಷನ್ ಅಂತಂದರೆ ಏನು? ಸರ್ಕಾರದ ವಿರುದ್ಧ ಏನಾದರೂ ಹೇಟ್ರೆಡ್ ಕಂಟೆಂಪ್ಟನ್ನು ಮಾಡಿದ್ದೇ ಆದರೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ತೋರಿಸಿದ್ದೇ ಆದರೆ, ರೆಬಿಲಿಯನ್ನನ್ನು ಎನ್ಕರೇಜ್ ಮಾಡಿದ್ದೇ ಆದರೆ ಅದನ್ನು ಅಫೆನ್ಸ್ ಅಂತ ಕರಿತೇವೆ. ಸೆಡಿಷನ್ಗೆ ಸಂಬಂಧಿಸಿದಂತೆ ಈ ಮೊದಲು IPC ಸೆಕ್ಷನ್ 124A ಕಾಣಬಹುದು. ಸೆಕ್ಷನ್ 124A ಫೀಚರ್ಸ್ಗಳು ಸಿಂಪಲ್ ಆಗಿ ಸರ್ಕಾರದ ವಿರುದ್ಧ ಹೇಟ್ರೆಡ್ ಕಂಡೀಷನ್ ಅಥವಾ ಕಂಟೆಂಪ್ಟನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಪನಿಷ್ಮೆಂಟನ್ನು ಒದಗಿಸಲಾಗುತ್ತೆ. ಸರ್ಕಾರದ ವಿರುದ್ಧ ಯಾವುದೇ ರೀತಿಯಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ತೋರಿಸಬಾರ್ದು, ಒಂದು ಸ್ಪೀಚಲ್ಲಿ ಆಗಿರ್ಬೋದು ಅಥವಾ ರೈಟಿಂಗ್ನ ಮುಖಾಂತರ ಆಗಿರ್ಬೋದು. ಸೊ ಇಲ್ಲಿ ಒಂದು ನೇಚರ್ ಆಫ್ ಅಫೆನ್ಸ್ ಯಾವ ರೀತಿಯಾಗಿದೆ, ಒಂದು ವೇಳೆ ಸೆಡಿಷನ್ ನಡಿನಲ್ಲಿ ಅವರನ್ನು ಪನಿಷ್ ಮಾಡಿದ್ದೇ ಆದರೆ ಇದೊಂದು ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅರೆಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಕೋರ್ಟ್ನ ಒಂದು ವಾರಂಟ್ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇದನ್ನು ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅಂತೀವಿ. ಹಾಗೂ ನಾನ್ ಬೇಲೇಬಲ್ ಅಫೆನ್ಸ್ ಅಂತಲೂ ಆಗುತ್ತೆ. ಬೇಲನ್ನು ಆಟೋಮೆಟಿಕ್ಲಿ ಇಲ್ಲಿ ಕೊಡೋದಿಲ್ಲ, ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆ್ಯಂಡ್ ನಾನ್ ಕಂಪೌಂಡಬಲ್ ಅಫೆನ್ಸ್ ಆಗುತ್ತೆ, ಬಿಕಾಸ್ ಕಾಂಪ್ರಮೈಸ್ನ ಮುಖಾಂತರ ಈ ಒಂದು ಇಶ್ಯೂವನ್ನು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಡಿಷನ್ ನಡಿನಲ್ಲಿ ಕಾಗ್ನಿಸಿಬಲ್ ಅಫೆನ್ಸ್, ನಾನ್ ಬೇಲೇಬಲ್, ನಾನ್ ಕಂಪೌಂಡಬಲ್ ಅಫೆನ್ಸ್ ಅಂತ ಕರಿಬಹುದು. ಭಾರತೀಯ ನ್ಯಾಯ ಸಂಹಿತವನ್ನು ಚೇಂಜಸ್ ಮಾಡಿದಾಗ IPCಯನ್ನು ರಿಪ್ಲೇಸ್ ಮಾಡಿರ್ತಕ್ಕಂಥ ಹಂತದಲ್ಲಿ 124A ಸೆಕ್ಷನ್ ಏನಿರ್ತಲ್ಲ ಇದನ್ನು ರಿಪೀಲ್ ಮಾಡೋದ್ರ ಮುಖಾಂತರ 152ನೇ ಸೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೆಡಿಷನ್ ಅನ್ನೋ ಪದವನ್ನು ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡೋದಿಲ್ಲ, ಆದರೆ ಭಾರತದ ಒಂದು ಸವೆರ್ನಿಟಿ, ಯೂನಿಟಿ, ಇಂಟಿಗ್ರಿಟಿಗೆ ಏನಾದರೂ ಡೇಂಜರ್ ಆಗಿದ್ದೆ ಆದರೆ ಆ ಒಂದು ವ್ಯಕ್ತಿಯನ್ನು ಕ್ರಿಮಿನಲೈಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವರ ಒಂದು ಆ್ಯಕ್ಟನ್ನು ಕ್ರಿಮಿನಲೈಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಇದರಡಿನಲ್ಲಿ ಒಂದು ಆರ್ಮ್ಡ್ ರೆಬಿಲಿಯನನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ ಏನಾದರೂ ಒಂದು ರೆಬಿಲಿಯನ್ ಆ್ಯಕ್ಟಿವಿಟಿಯನ್ನು ಅವರು ಎನ್ಕರೇಜ್ ಮಾಡಿದ್ದೇ ಆದರೆ, ಸಬ್ವರ್ಸಿವ್ ಆ್ಯಕ್ಟಿವಿಟೀಸ್ಗಳನ್ನು ಸಪೋರ್ಟ್ ಮಾಡಿದ್ದೇ ಆದರೆ ಆ ವ್ಯಕ್ತಿಯನ್ನು ಪನಿಷ್ ಮಾಡಲಾಗುತ್ತೆ. ಅಪ್ ಟು 7 years ಇಂಪ್ರಿಸನ್ಮೆಂಟ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಕೊಡಲಾಗ್ತಾ ಇತ್ತು. ಈ ಮೊದಲು ಸೆಡಿಷನ್ ಲಾ ಯಾವ ರೀತಿಯಾಗಿ ಜಾರಿಗೆ ಬಂದಿದೆ, ಯಾವ ಸಂದರ್ಭದಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋದು ಅತಿ ಅವಶ್ಯಕ. ಹಿಸ್ಟಾರಿಕಲಿ ಸೆಡಿಷನ್ ಲಾನ 17ನೇ ಸೆಂಚುರಿ ನಡೆಯಲ್ಲಿ ಇಂಗ್ಲೆಂಡಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ರೂಲರ್ಸ್ಗಳ ವಿರುದ್ಧ, ಸರ್ಕಾರದ ವಿರುದ್ಧ ಬ್ಯಾಡ್ ಒಪಿನಿಯನನ್ನು ಸ್ಪ್ರೆಡ್ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬರಲಿಕ್ಕೆ ಮುಂದಾಗ್ತಾರೆ. 1837ನಲ್ಲಿ IPCಗೆ ಸಂಬಂಧಪಟ್ಟಂಥ ಡ್ರಾಫ್ಟಲ್ಲಿ ಸೆಡಿಷನ್ ಪ್ರೊವಿಷನ್ಸನ್ನು ಥಾಮಸ್ ಮೆಕ್ಯುಲಿ ಅವರು ಸೇರ್ಪಡೆಯನ್ನು ಮಾಡ್ತಾರೆ. ಆದರೆ 1860ನಲ್ಲಿ IPCಯನ್ನು ಎನ್ಯಾಕ್ಟ್ ಮಾಡುವಾಗ ಸೆಡಿಷನ್ಗೆ ಸಂಬಂಧಪಟ್ಟಂತಹ ಲಾನ ಒಮಿಟ್ ಮಾಡಿರ್ತಾರೆ. ನಂತರ 1870 ನಡಿನಲ್ಲಿ ಜೇಮ್ಸ್ ಸ್ಟೆಫನ್ ಅವರು ಅಮೆಂಡ್ಮೆಂಟ್ನ ಮುಖಾಂತರ ಸೆಕ್ಷನ್ 124A ಸೇರ್ಪಡೆ ಮಾಡಿಸ್ತಾರೆ. ಸೊ ಸೆಡಿಷನ್ನ ಪ್ರಕಾರ ಯಾವುದೇ ರೀತಿಯಾಗಿ ವರ್ಡನ್ನು ಯೂಸ್ ಮಾಡಿರ್ಬೋದು ಅಥವಾ ಒಂದು ಸೈನನ್ನು ಯೂಸ್ ಮಾಡಿರ್ಬೋದು, ವಿಸಿಬಲ್ ರಿಪ್ರೆಸೆಂಟೇಷನ್ ಆಗಿರ್ಬೋದು, ಏನೇ ಒಂದು ಎಕ್ಸ್ಪ್ರೆಷನ್ ಇದ್ದರೂ ಕೂಡ
ಸರ್ಕಾರಕ್ಕೆ ವಿರುದ್ಧವಾಗಿದ್ದರೆ ಅದು ಕಂಟೆಂಪ್ಟ್ ಆಗುತ್ತೆ ಅಂತ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ, ಅದು ಹೇಟ್ರೆಡ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಸರ್ಕಾರದ ವಿರುದ್ಧ ಡಿಸ್ಲಾಯಲ್ಟಿ ತೋರಿಸ್ದಂಗೆ ಆಗುತ್ತೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಡಿಸ್ಲಾಯಲ್ ಆಗಿದ್ದಾರೆ ಅಂತ, ಒಂದು ಎನಿಮಿಟಿ ಫೀಲಿಂಗನ್ನು ಡೆವಲಪ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಇದನ್ನು ನಾವು ಪನಿಷ್ ಮಾಡ್ತಾ ಬರಬೇಕು ಅಂತ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಸ್ವಾತಂತ್ರ್ಯದ ನಂತರ ಅದರಲ್ಲೂ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಇಂಟರ್ಪ್ರಿಟೇಷನನ್ನು ಕೊಡ್ತಾ ಬರ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ ನಡೆಯಲ್ಲಿ 1962ನಲ್ಲಿರ್ತಕ್ಕಂಥ ಈ ಒಂದು ಕೇಸ್, ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಹೇಳಿಕೆ ಅಂತಂದರೆ, ಇವಾಗ ಸ್ಪೀಚ್ ಅಂತ ಹೇಳ್ತೇವೆ, ಈ ಒಂದು ಸ್ಪೀಚ್ ರಿಯಲ್ ಇಂಟೆನ್ಷನ್ ಯಾವ ರೀತಿಯಾಗಿದೆ, ಸರ್ಕಾರದ ವಿರುದ್ಧ ಇದೇನೋ ಇಲ್ವೋ, ರಿಯಲ್ ಇಂಟೆನ್ಷನ್ ಏನಿದೆ, ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ತಾ ಇದೆನೋ ಅಥವಾ ನಿಜವಾಗ್ಲೂ ಏನಾದರೂ ಒಂದು ವೈಲೆನ್ಸ್ ಆ್ಯಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆನಾ ಅಥವಾ ಪಬ್ಲಿಕ್ ಡಿಸಾರ್ಡರನ್ನು ಇನ್ಸೈಟ್ ಮಾಡ್ತಾ ಇದೆನಾ, ಇವೆಲ್ಲವನ್ನು ನಾವು ನೋಡಿದಾಗ ಇದೊಂದು ಸೀರಿಯಸ್ ಅಫೆನ್ಸ್ ಆಗಿದೆನಾ ಅಂತ ಎಕ್ಸಾಮಿನೇಷನನ್ನು ಮಾಡಬೇಕು. ಯಾವುದೇ ಒಂದು ವ್ಯಕ್ತಿಗೆ ಸೆಡಿಷನ್ ಚಾರ್ಜಸನ್ನು ಹಾಕೋಕ್ಕಿಂತ ಮುಂಚೆ ಆ ಒಂದು ಸ್ಪೀಚ್ನ ಇಂಟೆನ್ಷನನ್ನು ನಾವು ನೋಡಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ 1962ನಲ್ಲೇ ಹೇಳುತ್ತೆ. ಅಗೇನ್ ಇದಾದ ನಂತರ 1995 ಬಲವಂತ್ ಸಿಂಗ್ ಕೇಸ್ನಲ್ಲೂ ಕೂಡ, ಬಲವಂತ್ ಸಿಂಗ್ ಕೇಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ ಆ್ಯಕ್ಚುಲಿ, ಇದರಡಿನಲ್ಲಿ ಸುಪ್ರೀಂ ಕೋರ್ಟ್ ಅಗೇನ್ ಕ್ಲಾರಿಫಿಕೇಷನನ್ನು ಕೊಡುತ್ತೆ ಸ್ಪೀಚ್ಗೆ ಸಂಬಂಧಪಟ್ಟಂತೆ ರಿಯಲ್ ಇಂಟೆನ್ಷನ್ ಏನಿದೆ. ಕ್ಯಾಜುವಲ್ ಆಗಿ ಒಂದು ಸ್ಲೋಗನ್ ಇದೆನಾ, ಸೆಡಿಷನ್ ಆಗುತ್ತೋ ಇಲ್ವೋ ಅನ್ನೋದನ್ನು, ಆ್ಯಕ್ಚುಲ್ ಆಗಿ ಇನ್ಸೈಟ್ಮೆಂಟ್ ಇದೆನೋ ಇಲ್ವೋ ಅನ್ನುವಂಥ ಎಕ್ಸಾಮಿನೇಷನನ್ನು ಮಾಡಬೇಕು ಅಂತ. ಬಿಕಾಸ್ ಸೆಡಿಷನ್ ಲಾ ನಡಿನಲ್ಲಿ ಪನಿಷ್ಮೆಂಟನ್ನು 3 years ತನಕ ಇಂಪ್ರಿಸನ್ಮೆಂಟ್ ಕೊಡ್ತಾ ಇತ್ತು. ಕೆಲವೊಂದಿಷ್ಟು ಸಿಚುವೇಷನಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್, ಫೈನ್ ಕೂಡ ಇಂಪೋಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ವಿ. ಗೌರ್ಮೆಂಟ್ ಜಾಬನ್ನು ಪಡಿಕೊಳ್ತಕ್ಕಂಥ ಹಂತದಲ್ಲಿ ಸೆಡಿಷನ್ ಚಾರ್ಜಸ್ ಇದ್ದರೆ ಇದು ಕೂಡ ಒಂದು ರಿಸ್ಟ್ರಿಕ್ಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಪಾಸ್ಪೋರ್ಟನ್ನು ಸಹ ಆ ವ್ಯಕ್ತಿ ಸರೆಂಡರ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಕೋರ್ಟ್ಗೆ ಅಪಿಯರ್ ಆಗ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಕಾಣಬಹುದು. ಒಬ್ಬ ವ್ಯಕ್ತಿ ಏನಾದರೂ ಎಕ್ಸ್ಪ್ರೆಸ್ ಮಾಡಿದ್ದೇ ಆಗಿದ್ದರೆ ಈ ಒಂದು ಹಂತದಲ್ಲಿ ಅವ್ರ ಮೇಲೆ ಸೆಡಿಷನ್ ಚಾರ್ಜಸ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆದರೂ ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ನಡಿಯಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ಕಾಣ್ತೇವೆ. ಸರ್ಕಾರ ಒಂದು ಸೆವರ್ನಿಟಿ, ಇಂಟಿಗ್ರಿಟಿ, ಸೆಕ್ಯೂರಿಟಿ ಆಫ್ ದ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಆರ್ಡರ್ ಆಗಿರ್ಬೋದು, ಡೀಸೆನ್ಸಿ, ಮೊರಾಲಿಟಿ, ಡಿಫಮೇಷನ್ ಅಂತ ಹೇಳ್ತೇವೆ, ಕಂಟೆಂಪ್ಟ್ ಆಫ್ ಕೋರ್ಟ್, ಇನ್ಸೈಟ್ಮೆಂಟ್ ಅಫೆನ್ಸ್, ಇವೆಲ್ಲವನ್ನು ನೋಡಿದಾಗ ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಆದರೆ ಇವೆಲ್ಲವೂ ಕೂಡ ರೀಸನಬಲ್ ರೆಸ್ಟ್ರಿಕ್ಷನ್ ಆಗುತ್ತೆ. ಸೆಡಿಷನ್ ಚಾರ್ಜಸನ್ನು ತೆಗೆದುಕೊಂಡು ಬಂದಿರುವುದು ಬ್ರಿಟಿಷರ ಕಾಲದಲ್ಲಿ. ಫ್ರೀಡಮ್ ಫೈಟರ್ಸ್ಗಳು ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ಹೇಗಾದರೂ ಮಾಡಿ ಸಪ್ರೆಸ್ ಮಾಡಬೇಕು ಅಂತ ಈ ಒಂದು ಸೆಡಿಷನ್ ಲಾವನ್ನು ಯೂಸ್ ಮಾಡ್ತಾ ಇದ್ರು. ಬಾಲಗಂಗಾಧರ್ ತಿಲಕ್ ಅವರು ಇದರಡಿನಲ್ಲಿ ಕನ್ವಿಕ್ಟ್ ಆಗಿದ್ದಾರೆ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಮತ್ತು ಭಗತ್ ಸಿಂಗ್ ಅವರು ಕೂಡ ಅವರ ಒಂದು ರೈಟಿಂಗ್ಸ್ ಆಗಿರ್ಬೋದು, ಸ್ಪೀಚಸ್ ಆಗಿರ್ಬೋದು, ಪೊಲಿಟಿಕಲ್ ಆಕ್ಟಿವಿಟೀಸ್ಗಳ ಆಧಾರದ ಮೇಲೆ ಸೆಡಿಷನ್ ಚಾರ್ಜಸನ್ನು ಫೇಸ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಸೊ ಈ ಒಂದು ಹಂತದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಕೊಲೋನಿಯಲ್ ಸೆಡಿಷನ್ ಲಾನ ರಿಪ್ಲೇಸ್ ಮಾಡಿದೆ. ಸೊ ಇಲ್ಲಿ 152 ಸೆಕ್ಷನ್ ಮುಖಾಂತರ ಬದಲಾವಣೆ ಮಾಡಿದೆ. ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಕ್ಲಾರಿಫಿಕೇಶನ್ ನಮಗೆ ಇಂಪಾರ್ಟೆಂಟು. ಈ ಒಂದು ಹಂತದಲ್ಲಿ ಮೊದಲಿರುವಂಥ ಟ್ರಯಲನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ಬೋದು, ಆ ಪಿಟಿಷನನ್ನು ಎಕ್ಸಾಮಿನೇಷನ್ ಮಾಡ್ಬೋದು. ಆದರೆ ಅಕ್ಯೂಸ್ಡ್ ಪರ್ಸನ್ಗೆ ಯಾವುದೇ ರೀತಿಯಾದಂತಹ ಆಬ್ಜೆಕ್ಷನ್ ಇಲ್ಲ ಅಂದರೆ ಅಂತ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ನ ಕೊಡ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಕಾಸ್ಟ್ ಅವೇ ಪೀಪಲ್ ಮಸ್ಟ್ ಹ್ಯಾವ್ ದ ಒಪಿನಿಯನ್ ಟು ಸ್ಟೇಟ್ ದೇ ಆರ್ ಕಾಸ್ಟ್ಲೆಸ್ ಇನ್ ದ ಸೆನ್ಸಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡಿಯಲ್ಲಿ ಇಂಡಿಯನ್ ಸೊಸೈಟಿ, ಸೋಷಿಯಲ್ ಎಂಪವರ್ಮೆಂಟ್, ಕಾಸ್ಟ್ ಸಿಸ್ಟಮ್ನ ಆಧಾರದ ಮೇಲೆ, GS ಪೇಪರ್ 2 ನಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಸೆನ್ಸಸ್ ರಿಲೇಟೆಡ್ ಇರುವಂಥ ಒಂದು ಡಿಬೇಟನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಜಾತಿ ಜನಗಣತಿಗೆ ಸಂಬಂಧಪಟ್ಟಂಥ ಒಂದು ಚರ್ಚೆಯನ್ನು ಕಾಣ್ಬೋದು. ಕಾಸ್ಟ್ ಅವೇ ಅಂತಂದರೆ ಈ ಒಂದು ಎಡಿಟೋರಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಇಂಡಿಯನ್ ಕಾಸ್ಟ್ ಸೆನ್ಸಸ್ಸನ್ನು ನಡೆಸೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು. ಒಂದು ವೇಳೆ ನಡೆಸಿದರೂ ಕೂಡ ಜನರಿಗೆ ಕಾಸ್ಟ್ ಲಿಸ್ಟ್ ಅನ್ನುವಂಥ ಆಪ್ಷನನ್ನು ಯಾಕೆ ಕೊಡಬಾರ್ದು, ಅವರು ಕೂಡ ಒಂದು ಕಾಸ್ಟ್ ಲಿಸ್ಟ್ ಅನ್ನುವಂತಹ ಡಿಕ್ಲರೇಷನನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಭಾರತದಲ್ಲಿ ಒಂದು ಕಾಸ್ಟ್ ಸೆನ್ಸಸ್ಸನ್ನು ಸ್ಟಾಪ್ ಮಾಡಬೇಕೋ ಬೇಡವೋ ಅನ್ನುವಂಥ ಹಂತದಲ್ಲಿ ಆಗಿರುವಂಥ ಪಿಟಿಷನ್, ಅದರಲ್ಲೂ ಸೆನ್ಸಸ್ನಲ್ಲಿ ಒಂದು ಕಾಸ್ಟ್ ಎನ್ಯುಮರೇಷನನ್ನು ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಚೀಫ್ ಜಸ್ಟಿಸ್ ಅವರು ಮಾಡಿರ್ತಕ್ಕಂಥ ಒಂದು ಅಬ್ಸರ್ವೇಷನ್, ಯಾವುದೇ ಒಂದು ಸರ್ಕಾರ ಇರ್ಬೋದು, ಜನರಿಗೆ ಒಂದು ಯಾವ ರೀತಿಯಂಥ ವೆಲ್ಫೇರ್ ಆಸ್ಪೆಕ್ಟನ್ನು ಒದಗಿಸಬೇಕು, ಬ್ಯಾಕ್ವರ್ಡ್ನೆಸ್ಸನ್ನು ಎಷ್ಟು ಮಟ್ಟಿಗೆ ಇದೆ ಅಂತ ಅನಲೈಸ್ ಮಾಡೋದ್ರ ಮುಖಾಂತರ ಒಂದು ಸರಿಯಾದಂಥ ಪಾಲಿಸಿಯನ್ನು ನಾವು ತೆಗೆದುಕೊಂಡು ಬರ್ಬೋದು. ಕಾಸ್ಟ್ ರಿಲೇಟೆಡ್ ಇರುವಂಥ ಡೇಟಾ ಅತಿ ಅವಶ್ಯಕ ಅಂತ ಎಂಫಸಿಸ್ ಮಾಡಿದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಅಂತ, ಇದು ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಷಯ ಅಂತಲೂ ಹೇಳಿದೆ. ಇದರ ಬಗ್ಗೆ ನಾವು ರೀಸೆಂಟಾಗಿಯೂ ಕೂಡ ನೋಡಿದ್ದೇವೆ. ಇವಾಗ ಕಾಸ್ಟ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡುವಾಗ
ಜನರು ಏನು ಮಾಡಬೇಕಾಗಿದೆ, ಒಂದು ಕಾಸ್ಟ್ಲೆಸ್ ಆಪ್ಷನನ್ನು ಚಲಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. 2025ರಲ್ಲಿ ನರೇಂದ್ರ ಮೋದಿಜಿಯವರು ಸೆನ್ಸಸ್ಸೊಂದಿಗೆ ಕಾಸ್ಟ್ ಎನ್ಯುಮರೇಷನನ್ನು ಅನೌನ್ಸ್ ಮಾಡಿದರು. 1931 ಆದಮೇಲೆ ಫಸ್ಟ್ ಟೈಮ್ ಫುಲ್ ಕಾಸ್ಟ್ ಎನ್ಯುಮರೇಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್ ಆಗಲಿದೆ. ಈ ಮೊದಲು ಕಾಸ್ಟ್ ಸೆನ್ಸಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸಾಕಷ್ಟು ಕ್ರಿಟಿಕ್ಸನ್ನು ಗಮನ ಹರಿಸ್ಬೋದು. ಅದರಲ್ಲೂ RSS ಕೂಡ ಒಂದು ಕಾಸ್ಟ್ ಸರ್ವೆಗೆ ಸಂಬಂಧಪಟ್ಟಂತೆ ಹಿಂದೂ ಸೊಸೈಟಿಯನ್ನು ಡಿವೈಡ್ ಮಾಡುತ್ತೆ ಅಂತಲೂ ಹೇಳಿದರು. ಕಾಂಗ್ರೆಸ್ ಕೂಡ ಈ ಮೊದಲು ಹಿಸ್ಟಾರಿಕಲಿ ಕಾಸ್ಟ್ ಸೆನ್ಸಸ್ಸನ್ನು ಸಪೋರ್ಟ್ ಮಾಡಿರೋದಿಲ್ಲ, ಬಟ್ ಲೇಟರ್ ಕಾಸ್ಟ್ ಸೆನ್ಸಸ್ಸನ್ನು ಮಾಡೋದು ಅವಶ್ಯಕ ಅನ್ನೋದ್ರ ಬಗ್ಗೆ ಅವರು ಸಹ ಒಂದು ಸಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ, ಡಿಮ್ಯಾಂಡನ್ನು ಸಹ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ವತಂತ್ರದ ಆರಂಭದಲ್ಲೂ ಕೂಡ ಗೌರ್ಮೆಂಟ್ಗಳು ಕಾಸ್ಟ್ ಎನ್ಯುಮರೇಷನನ್ನು ಅವಾಯ್ಡ್ ಮಾಡ್ತಾ ಬರ್ತಿದ್ರು, ಬಿಕಾಸ್ ಕಾಸ್ಟನ್ನು ಕೌಂಟ್ ಮಾಡಿದ್ದೇ ಆದರೆ ಒಂದು ಕಾಸ್ಟ್ ಐಡೆಂಟಿಟಿಯನ್ನು ಇನ್ನೂ ಸ್ಟ್ರಾಂಗಾಗಿ ಮಾಡ್ತಾ ಹೋಗುತ್ತೆ ಅನ್ನುವಂಥ ಒಂದು ಫಿಯರ್ನ ಆಧಾರದ ಮೇಲೆ. ಇವಾಗ ನಾವು ಕಾಸ್ಟ್ಗೆ ಸಂಬಂಧಪಟ್ಟಂಥ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ ಐಡೆಂಟಿಟಿಯನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸಿಂಪಲ್ ಆಗಿ ಸ್ಟೇಟ್ನ ಒಂದು ಗೋಲ್ ಯಾವ ರೀತಿಯಾಗಿದೆ, ಕಾಸ್ಟ್ಲೆಸ್ ಸೊಸೈಟಿಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ಯಾರಾಡಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ, ಡ್ಯುಯಲ್ ಅಪ್ರೋಚನ್ನು ನಾವು ಕಾಣ್ತಾ ಇದ್ದೇವೆ. ಒಂದೆಡೆ ಕಾಸ್ಟ್ಲೆಸ್ ಸೊಸೈಟಿಯನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದಿದೆ, ಇನ್ನೊಂದೆಡೆ ನಾವು ರಿಸರ್ವೇಷನನ್ನು ಒದಗಿಸ್ತಾ ಇದ್ದೇವೆ, ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಕೊಡ್ತಾ ಇದ್ದೇವೆ, ವೆಲ್ಫೇರ್ ಸ್ಕೀಮ್ಸ್ನಲ್ಲೂ ಸಹ ವಲ್ನರಬಲ್ ಸೆಕ್ಷನ್ಗೆ ಅಥವಾ ಕಾಸ್ಟ್ ರಿಲೇಟೆಡ್ ಇರುವಂತೆ ಅನೌನ್ಸ್ಮೆಂಟನ್ನು ಮಾಡ್ತೇವೆ ಅಲ್ವಾ. ಕಾಸ್ಟ್ ಐಡೆಂಟಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಸಿಂಪಲ್ ಆಗಿ ಹೇಳೋದಾದರೆ. ಇಲ್ಲಿರುವಂಥ ಒಂದು ಕಾಂಟ್ರಾಡಿಕ್ಷನನ್ನು ಕಾಣ್ಬೋದು. ಕಾಸ್ಟ್ಲೆಸ್ ಸೊಸೈಟಿಯನ್ನು ನಾವು ಪ್ರಮೋಟ್ ಮಾಡಬೇಕಾ ಅಥವಾ ರಿಸರ್ವೇಷನ್, ಪೊಲಿಟಿಕಲ್ ರಿಪ್ರೆಸೆಂಟೇಷನ್, ವೆಲ್ಫೇರ್ ಸ್ಕೀಮ್ಸನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡ್ಕೊಳ್ತಾ ಹೋಗಬೇಕಾ ಅಂತ. ಸೆನ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಡಿಲೇಯನ್ನು ನಾವು ಇವಾಗ ಕಾಣ್ತಾ ಇದ್ದೇವೆ. 2021ರಲ್ಲಿ ನಡಿಬೇಕಿತ್ತು, COVID-19ಇಂದಾಗಿ ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ನಾವು ಪೋಸ್ಟ್ಪೋನನ್ನು ಮಾಡಿದ್ದೇವೆ. ಇವಾಗ ನ್ಯೂ ಕಾಸ್ಟ್ ಎನ್ಯುಮರೇಷನ್ ನಡಿಯಲ್ಲಿ ಇಂಡಿವಿಜುವಲ್ ಎಕ್ಸಾಕ್ಟ್ ಕಾಸ್ಟನ್ನು ಕೇಳ್ತಾ ಇದ್ದಾರೆ. ಈ ಮೊದಲು ಜನಗಣತಿಯನ್ನು ಕಂಡಕ್ಟ್ ಮಾಡ್ತಕ್ಕಂಥ ಹಂತದಲ್ಲಿ SC ಇದೆನಾ, ST ಕೆಟಗರಿ ಇದೆನಾ ಅಂತ ಮಾತ್ರ ರೆಕಾರ್ಡನ್ನು ಮಾಡ್ಕೊಳ್ಳಲಾಗ್ತಿತ್ತು. ಆದರೆ ಇವಾಗ ಇಂಡಿವಿಜುವಲ್ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಕಾಸ್ಟ್ ಸ್ಟೇಟಸ್ ಇದೆ ಅಂತ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ಡೆಫಿನೆಟ್ಲಿ ಸೆನ್ಸಸ್ನ ಡೇಟಾ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಸರ್ಕಾರ ತೆಗೆದುಕೊಂಡು ಬರ್ತಕ್ಕಂಥ ಪಾಲಿಸಿ ನಡೆಯಲ್ಲಿ ಕಾಸ್ಟ್ ಪ್ರೊಫೈಲ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಾಸ್ಟ್ ಪ್ರೊಫೈಲ್ನ ಮುಖಾಂತರ ರಿಸರ್ವೇಷನ್ ಲಿಂಕ್ ಆಗಿದೆ, ವೆಲ್ಫೇರ್ ಟಾರ್ಗೆಟಿಂಗ್ ಲಿಂಕ್ ಆಗಿದೆ, ರಿಪ್ರೆಸೆಂಟೇಷನ್ ಲಿಂಕ್ ಆಗಿದೆ ಅಂತ ಹೇಳ್ಬೋದು. ಸೋಷಿಯಲ್ ಜಸ್ಟಿಸ್ ಸ್ಕೀಮ್ ಸಹ ಲಿಂಕನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಹಾಗಾಗಿ ಕಾಸ್ಟ್ ಡೇಟಾ ಅಕ್ಯುರೇಟ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಸಹಕಾರಿ ಆಗಲಿದೆ. 2011ರಲ್ಲಿ ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಇಲ್ಲಿ ಒಂದು ಓಪನ್ ಹ್ಯಾಂಡೆಡ್ ಕಾಸ್ಟ್ ಐಡೆಂಟಿಫಿಕೇಷನ್ ಪ್ರೊಸೆಸ್ ಇರೋದ್ರಿಂದ 46 ಲ್ಯಾಕ್ ಅಷ್ಟು ಹೊಸದಾಗಿರ್ತಕ್ಕಂಥ ಅಥವಾ ಡಿಸ್ಟಿಂಕ್ಟ್ ಆಗಿರ್ತಕ್ಕಂತಹ ಕಾಸ್ಟ್ ನೇಮ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಇದರಿಂದ ಪ್ರಾಕ್ಟಿಕಲಿ ಒಂದು ಡೇಟಾ ಸೆಟ್ ನಮಗೆ ಯುಟಿಲೈಸ್ ಆಗಿಲ್ಲ, ಯೂಸೇಬಲ್ ಇರದೇ ಇರತಕ್ಕಂಥ ಒಂದು ಕಂಡೀಷನ್ ಇದೆ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರ ಕಾಸ್ಟ್ ಎನ್ಯುಮರೇಷನ್ಗೆ ಸಂಬಂಧಪಟ್ಟಂಥ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ, ಪ್ರಾಪರ್ ಆಗಿರುವಂಥ ಒಂದು ಮೆಥಡಾಲಜಿಯನ್ನು ಡೆವಲಪ್ ಮಾಡಿದೆ. ಈ ಒಂದು ಹಂತದಲ್ಲಿ ಚಾಲೆಂಜಸ್ಗಳಿದ್ದಾವೆ. ಅಕ್ಯುರೇಟ್ ಆಗಿರುವಂಥ ಕಾಸ್ಟ್ ಐಡೆಂಟಿಫಿಕೇಷನ್ ಮಾಡ್ತೇವಾ, ಡ್ಯುಪ್ಲಿಕೇಟ್ ಕಾಸ್ಟ್ ನೇಮ್ಸ್ಗೆ ಸಂಬಂಧಪಟ್ಟಂತೆ, ರೀಜ್ನಲ್ ವೆರಿಫಿಕೇಷನ್ ಆಧಾರದ ಮೇಲೆ, ಡಾಟಾ ಸ್ಟ್ಯಾಂಡರ್ಡೈಜೇಷನ್ ಆಧಾರದ ಮೇಲೂ ಸಹ ಚಾಲೆಂಜಸ್ಗಳಿದ್ದಾವೆ. ಇಲ್ಲಿ ಒಂದು ಸಿಂಪಲ್ ಆರ್ಗ್ಯುಮೆಂಟ್ ಆಥರ್ ಅವರು ಹೇಳ್ತಾ ಇರುವಂಥದ್ದು, ಕಾಸ್ಟ್ ರಿಲೇಟೆಡ್ ಇರುವಂತೆ ನಾವು ಡೇಟಾವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಲೆವೆಲಲ್ಲಿ ಕಾಸ್ಟ್ಲೆಸ್ ಅನ್ನುವಂಥ ಒಂದು ಡಿಕ್ಲರೇಷನನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ಆನ್ಸರನ್ನು ಬರೀತಕ್ಕಂಥ ಹಂತದಲ್ಲಿ ಕಾಸ್ಟ್ ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ ಹಾಗೂ ಕ್ರಿಟಿಕ್ಸ್ ನೆಗೆಟಿವ್ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಬೇಕು. ಪಾಸಿಟಿವ್ ಪಾಯಿಂಟ್ ನಡಿಯಲ್ಲಿ ನಿಮ್ಗೆ ಗೊತ್ತಾಗಿದೆ, ನಾವು ಡೇಟಾವನ್ನು ಯಾಕೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ವೆಲ್ಫೇರ್ ಟಾರ್ಗೆಟಿಂಗನ್ನು ಅಕ್ಯುರೇಟ್ ಮಾಡ್ಲಿಕ್ಕಂತಾನೆ. ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳ ಒಂದು ರಿಯಲ್ ಕಂಡೀಷನನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ರಿಪ್ರೆಸೆಂಟೇಷನನ್ನು ಇಂಪ್ರೂವ್ ಮಾಡ್ಬೋದು, ಪಾಲಿಸಿ ಮೇಕಿಂಗ್ ನಡೆಯಲ್ಲಿ ಒಂದು ಎವಿಡೆನ್ಸನ್ನು ಡೇಟಾಗಳು ಒದಗಿಸ್ತವೆ ಅನ್ನೋದು. ಪಾಸಿಟಿವ್ ಪಾಯಿಂಟ್ಸ್ಗಳಾಯಿತು. ನೆಗೆಟಿವ್ ಲೆವೆಲಲ್ಲಿ ಕಾಸ್ಟ್ ಐಡೆಂಟಿಟಿಯನ್ನು ನಾವು ಇನ್ನೂ ಸ್ಟ್ರಾಂಗ್ ಮಾಡ್ದಂಗೆ ಆಗುತ್ತೆ. ಡೇಟಾವನ್ನು ಕಲೆಕ್ಟ್ ಮಾಡಿದ್ದೆ ಆದರೆ ನೀವು ಇದೇ ಕ್ಲಾಸ್ಗೆ ಬಿಲಾಂಗ್ ಆಗ್ತೀವಿ ಅಂತ ನಾವು ಐಡೆಂಟಿಟಿಯನ್ನು ಕೊಟ್ಟಂಗೆ ಆಗುತ್ತೆ. ಸೋಷಿಯಲ್ ಡಿವಿಷನನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗೂ ಪೊಲಿಟಿಕ್ಸ್ ಕೂಡ ಕಾಸ್ಟ್ ಬೇಸ್ನ ಆಧಾರದ ಮೇಲೆ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕಾಸ್ಟ್ಲೆಸ್ ಸೊಸೈಟಿಯನ್ನು ನಾವು ಡೆವಲಪ್ ಮಾಡಬೇಕು ಅನ್ನುವಂಥ ಒಂದು ಗೋಲೇ ಮರೆತು ಹೋದಂಗೆ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಆರ್ಗ್ಯುಮೆಂಟನ್ನು ನಾವು ಎಂಫಸಿಸ್ ಮಾಡಬೇಕಾಗತ್ತೆ ಆನ್ಸರಲ್ಲಿ. ಒಟ್ಟಾರೆಯಾಗಿ ಈ ಎಡಿಟೋರಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾಸ್ಟ್ ಅಬಾಲಿಷನನ್ನು ನಾವು ಲಾಂಗ್ ಟರ್ಮ್ ಗೋಲ್ ಇಟ್ಕೋಬೇಕು. ಹಾಗಾಗಿ ವಾಲಂಟರಿ ಬೇಸಿಸ್ನ ಆಧಾರದ ಮೇಲೆ ಸೆಲ್ಫ್ ಐಡೆಂಟಿಫಿಕೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಹಕ್ಕನ್ನು ಒದಗಿಸಬೇಕಾಗಿದೆ ಅನ್ನೋದನ್ನು ಆಥರ್ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೋಷಿಯಲ್ ಎಂಪವರ್ಮೆಂಟ್ ಕಾಸ್ಟ್ ಸಿಸ್ಟಮ್ನ ಆಧಾರದ ಮೇಲೆ ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಲಡಾಖ್ ಸೀಕ್ಸ್ ಬಿಲಾಂಗಿಂಗ್ ಥ್ರೂ ರಿಪ್ರೆಸೆಂಟೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ
ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಫೆಡರಲಿಸಮ್, ರಿಪ್ರೆಸೆಂಟೇಷನ್, 6th ಶೆಡ್ಯೂಲ್ನ ಆಧಾರದ ಮೇಲೆ ಸೆಂಟರ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿದೆ. ಅಗೇನ್ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಸೊಸೈಟಿಯ ಆಧಾರದ ಮೇಲೆ ರೀಜನಲಿಸಮ್, ಡೈವರ್ಸಿಟಿ, ಟ್ರೈಬಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡಬಹುದು. ಈ ಸರ್ಕಾರ ಲಡಾಖ್ ರೀಜನ್ ನಡಿನಲ್ಲಿ ಕೆಲವು ಡಿಸ್ಟಿಕ್ಗಳನ್ನು ಅನೌನ್ಸ್ ಮಾಡಿದೆ. ಈ ಒಂದು ಹಂತದಲ್ಲಿ ಎಡಿಟೋರಿಯಲ್ ಮುಖ್ಯವಾಗಿ ಹೇಳ್ತಾ ಇರೋದೇನಂತಂದರೆ, ಲಡಾಖ್ ಜನರಿಗೆ ಡಿಸ್ಟಿಕ್ ಮಾತ್ರ ಸಾಕಾಗೋದಿಲ್ಲ, ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅವಶ್ಯಕತೆ ಇದೆ, ಲೆಜಿಸ್ಲೇಚರ್ ನಡೀಲೂ ಸಹ ಅವರಿಗೆ ಅವಕಾಶ ಬೇಕಾಗಿದೆ, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡನ್ನು ಕೊಡಬೇಕು ಅಂತ. ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್, ಲಡಾಖ್ಗೆ ಹೆಚ್ಚಿನ ಪ್ರಮಾಣದ ಒಂದು ಡಿಸ್ಟಿಕ್ಕನ್ನು ನಾವು ಕೊಡ್ತಾ ಇದ್ದೇವೆ, ಲೆಜಿಸ್ಲೇಚರ್ ಅಥವಾ 6th ಶೆಡ್ಯೂಲ್ ನಡಿಯಲ್ಲಿ ಅವರಿಗೆ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ. ಸರ್ಕಾರದ ಒಂದು ರೀಸನಿಂಗ್ ಏನಿದೆ ಅಂದರೆ, ಲಡಾಖ್ ರೀಜನ್ ನಡಿಯಲ್ಲಿ ಒಂದು ಸ್ಪೇರ್ಸ್ ಆಗಿರುವಂಥ ಪಾಪ್ಯುಲೇಷನನ್ನು ಕಾಣ್ತಾ ಇದ್ದಾವೆ ಹಾಗೂ ಸ್ಟ್ರಾಟಜಿಕ್ ಬಾರ್ಡರ್ ಸೆನ್ಸಿಟಿವಿಟಿಯನ್ನು ಈ ಒಂದು ರೀಜನ್ ತೋರಿಸುತ್ತೆ. ಸೆಂಟರ್ ಮೇಲೆ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಹೆಚ್ಚಿ ಇರೋದ್ರಿಂದನೂ ಕೂಡ ಅಡ್ಮಿನಿಸ್ಟ್ರೇಷನ್ ನಡಿಯಲ್ಲಿ ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ಬೋದು ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಸರ್ಕಾರ ಹೇಳ್ತಾ ಇದೆ. ಆದರೆ ಎಡಿಟೋರಿಯಲ್ ನಡೆಯಲ್ಲಿ ಕೊಡ್ತಾ ಇರುವಂಥ ಕೆಲವೊಂದಿಷ್ಟು ಸಜೆಷನ್ಸ್ಗಳಂತಂದರೆ, ಇವಾಗ ಸ್ಮಾಲ್ ಇರ್ಬೋದು ಅಥವಾ ರಿಮೋಟ್ ಏರಿಯಾ ಇರ್ಬೋದು, ಸ್ಟ್ರಾಟಜಿಕಲಿ ಸೆನ್ಸಿಟಿವ್ ರೀಜನ್ ಇದ್ದರೂ ಕೂಡ ಇವರಿಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಯಾಕೆ ಡಿನೇ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಆಥರ್ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಇವಾಗ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ಆ್ಯಕ್ಷನ್, ಲಡಾಖ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಡಿಸ್ಟಿಕ್ಕನ್ನು ಅನೌನ್ಸ್ ಮಾಡಿದೆ, ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ. ಇದೊಂದು ಕೊಲೋನಿಯಲ್ ಲಾಜಿಕ್ ಅಂತ ಹೇಳ್ಬೋದಲ್ವಾ. ಬ್ರಿಟಿಷರು ಯಾವ ರೀತಿಯಾಗಿ ಅಸ್ತ್ರವನ್ನು ಬಳಸ್ತಾ ಇದ್ರು, ಅದರಲ್ಲೂ ಸೆಲ್ಫ್ ರೂಲನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ, ಭಾರತೀಯರು ಸೆಲ್ಫ್ ರೂಲನ್ನು ಮಾಡುವಂಥ ಹಂತದಲ್ಲಿ ಕೆಪ್ಯಾಬಲ್ ಇದ್ದರೂ ಕೂಡ ಬ್ರಿಟಿಷರ ಒಂದು ಆರ್ಗ್ಯುಮೆಂಟ್ ಏನಾಗಿತ್ತು, ಸೆಲ್ಫ್ ಗವರ್ನೆನ್ಸ್ ಅಂತ ಬಂದಾಗ ಇದು ನಮ್ಮ ಒಂದು ದೇಶದ ಡಿಗ್ನಿಟಿ ಆಗಿರ್ಬೋದು, ನ್ಯಾಷನಲ್ ಹುಡ್ಗೆ ಎಸೆನ್ಷಿಯಲ್ ಪಾರ್ಟ್ ಅಂತ ಅನಿಸ್ಕೊಳ್ಳುತ್ತೆ. ಹಿಸ್ಟಾರಿಕಲಿ ನಾವೆಲ್ಲ ಪ್ರೂವ್ ಮಾಡಿದ್ವಲ್ಲ, ಬ್ರಿಟಿಷರು ಯಾವುದೇ ರೀತಿಯ ಕಂಟ್ರೋಲ್ ಮಾಡಿದರೂ ಕೂಡ ನಮ್ಮ ಒಂದು ಕೆಪ್ಯಾಬಿಲಿಟಿಯನ್ನು ಎಷ್ಟು ಮಟ್ಟಿಗೆ ನಾವು ರಿಫ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೀವಿ ಅಂತ. ಅದೇ ರೀತಿಯಾಗಿ ರೀಜನಲ್ ಲೆವೆಲಲ್ಲಿ ಒಂದು ಡಿಗ್ನಿಟಿಯನ್ನು ಎನ್ಶೋರ್ ಮಾಡೋದು ಅತಿ ಅವಶ್ಯಕವಾಗಿದೆ. ಸೆಲ್ಫ್ ಗವರ್ನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ನ್ಯಾಷನಲ್ ಹುಡ್. ಹಾಗಾಗಿ ಇವ್ರಿಗೂ ಕೂಡ ಒಂದು ರಿಪ್ರೆಸೆಂಟೇಷನ್ ಒದಗಿಸಬೇಕು ಅಂತ. ಹೊಸದಾಗಿ ಅನೌನ್ಸ್ ಮಾಡಿರ್ತಕ್ಕಂಥ 5 ಡಿಸ್ಟಿಕ್ಗಳು ನೂಬ್ರಾ, ಚಾಂಗ್ತಾಂಗ್, ಶಾಮ್, ಜನ್ಸ್ಕರ್, ಡ್ರಾಸ್. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಒಂದು ಎಕ್ಸೆಸಿಬಿಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು ಡಿಸ್ಟಿಕ್ಕನ್ನು ಅನೌನ್ಸ್ ಮಾಡಿರುವಂಥ ಹಂತದಲ್ಲಿ. ಆದರೂ ಕೂಡ ಡಿಸ್ಟಿಕ್ಗಳು ಲ್ಯಾಂಡ್ ರೈಟ್ಸನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಡೆಮೋಗ್ರಾಫಿಕ್ ಸೇಫ್ ಗಾರ್ಡ್ಗೆ ಸಂಬಂಧಪಟ್ಟಂತೆ ಆ್ಯಕ್ಷನ್ನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ಎಕೋಲಾಜಿ ಪ್ರೊಟೆಕ್ಷನ್ ಆಗಿರ್ಬೋದು, ಕಲ್ಚರಲ್ ಅಟಾನಮಿ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಪ್ರಯಾರಿಟಿ ಆಗಿರ್ಬೋದು, ಎಜುಕೇಷನ್ ಪಾಲಿಸಿ, ಡೆವಲಪ್ಮೆಂಟ್ ವಿಷನ್, ಈ ರೀತಿಯಾದಂಥ ಆಸ್ಪೆಕ್ಟನ್ನು ಡಿಸ್ಟಿಕ್ಗಳು ಅಡ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುತ್ತೆ, ಬ್ಯೂರೋಕ್ರಸಿಗೆ ಯಾವುದೇ ರೀತಿಯಾಗಿ ಆನ್ಸರೇಬಲ್ ಅಲ್ಲ. ಆದರೆ ಲೆಜಿಸ್ಲೇಚರ್ ಸಿಟಿಜನ್ಗೆ ಅಕೌಂಟೇಬಲ್ ಆಗಿರಬೇಕಾಗುತ್ತೆ. ಫ್ಯೂಚರನ್ನು ಶೇಪ್ ಮಾಡ್ತಕ್ಕಂಥ ಹಂತದಲ್ಲಿ, ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ, ರಿಪ್ರೆಸೆಂಟೇಷನ್ನ ಒದಗಿಸ್ತಕ್ಕಂಥ ಹಂತದಲ್ಲಿ ಅತಿ ಅವಶ್ಯಕವಾಗಿರೋದು ಲೆಜಿಸ್ಲೇಚರ್. ಹಾಗಾಗಿ ಲೆಜಿಸ್ಲೇಚರ್ ನಡೆಯಲ್ಲಿ ಒಂದು ರಿಪ್ರೆಸೆಂಟೇಷನನ್ನು ಒದಗಿಸ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ನಾರ್ತ್ ಈಸ್ಟ್ ರೀಜನನ್ನು ಕಂಪೇರ್ ಮಾಡಿದಾಗ ಅರುಣಾಚಲ ಪ್ರದೇಶ್ ಎಕ್ಸಾಂಪಲನ್ನು ತೆಗೆದುಕೊಂಡ್ರೆ ಚೈನಾದ ಬಾರ್ಡರ್ನ ಶೇರ್ ಮಾಡುತ್ತೆ, ಸ್ಟ್ರಾಟಜಿಕ್ ರೀಜನ್ ಆಗಿದೆ, ಸ್ಪೇಸ್ ಪಾಪ್ಯುಲೇಷನ್ ಕೂಡ ಇದೆ, ಫಿನಾನ್ಷಿಯಲಿ ಸೆಂಟರ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಆದರೂ ಕೂಡ 1987ನಲ್ಲಿ ಅರುಣಾಚಲ್ ಪ್ರದೇಶ್ಗೆ ಸ್ಟೇಟ್ ಹುಡ್ ಅನ್ನು ಒದಗಿಸಲಾಗಿದೆ. ಸ್ಟ್ರಾಟಜಿಕ್ ಲೊಕೇಶನನ್ನು ಸೆಕ್ಯೂರಿಟಿ ರಿಸ್ಕ್ ಅಂತ ನಾವಿಲ್ಲಿ ನೋಡ್ತಾ ಇಲ್ಲ, ಇದೊಂದು ಸ್ಟ್ರಾಟಜಿಕ್ ನೆಸೆಸಿಟಿ ಎಂದು ನೋಡಲಾಗಿದೆ. ಹಾಗಾಗಿ ನಾಗಾಲ್ಯಾಂಡ್ 1963ನಲ್ಲಿ ಸ್ಟೇಟ್ ಹುಡ್ ಅನ್ನು ಪಡೆದುಕೊಂಡಿದೆ. ಇದರಡಿನಲ್ಲಿ ಕೇವಲ 3.5 ಲ್ಯಾಕ್ ಅಷ್ಟು ಪಾಪ್ಯುಲೇಷನ್ ಇದೆ. ಮಿಜೋರಾಂಗೆ ಸಂಬಂಧಪಟ್ಟಂತೆ 1987ನಲ್ಲಿ ಸ್ಟೇಟ್ ಹುಡ್ ಅನ್ನು ಕಾಣಬಹುದು, ಇದು ಕೂಡ ಒಂದು 5 ಲಕ್ಷದಷ್ಟು ಪಾಪ್ಯುಲೇಷನ್ನ ಹೊಂದಿದೆ. ಸಿಕ್ಕಿಂ 1975 ನಡಿಯಲ್ಲಿ ಸ್ಟೇಟ್ ಆಗಿದೆ, ಪಾಪ್ಯುಲೇಷನ್ ಕೂಡ ಬೇರ್ಲಿ 2 ಲ್ಯಾಕ್ ಅಷ್ಟು ಮಾತ್ರ ಇದೆ. ಹಾಗಾಗಿ ಸ್ಮಾಲ್ ಪಾಪ್ಯುಲೇಷನ್ ಇದ್ದರೂ ಕೂಡ, ಫಿನಾನ್ಷಿಯಲಿ ವೀಕ್ ಇದ್ದರೂ ಕೂಡ ಸ್ಟೇಟ್ ಹುಡ್ಡನ್ನು ಯಾವುದೇ ರೀತಿಯಾಗಿ ಡಿನೇ ಮಾಡಿಲ್ಲ. ಅಷ್ಟೇ ಅಲ್ಲದೆ ಫಿನಾನ್ಷಿಯಲ್ ಡಿಪೆಂಡೆನ್ಸಿಗೆ ಸಂಬಂಧಪಟ್ಟಂಥ ರೀಸನ್ಸನ್ನು ಕೊಡ್ತಾ ಇದ್ದಾರೆ. ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಆಧಾರದ ಮೇಲೆ ಡೆಮೋಕ್ರಸಿಯನ್ನು ನಾವು ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ಫಿನಾನ್ಷಿಯಲ್ ಡಿಪೆಂಡೆನ್ಸಿಯನ್ನು ನಾವು ಬೇಸಸ್ ಆಗಿ ಕನ್ಸಿಡರ್ ಮಾಡಬಾರ್ದು ಅಂತ. ಏಕೆಂದರೆ ಉತ್ತರ ಪ್ರದೇಶ್ ಕೂಡ ಹ್ಯೂಜ್ ಸೆಂಟ್ರಲ್ ಟ್ರಾನ್ಸ್ಫರನ್ನು ಪಡಿತಾ ಇದೆ. ಬಿಹಾರ್ ಆಗಿರ್ಬೋದು, ನಾರ್ತ್ ಈಸ್ಟ್ ಸ್ಟೇಟ್ ನಡೆಯಲ್ಲಿ ಸರಿಯಾದಂಥ ಒಂದು ಗ್ರಾಂಟನ್ನೇ ಕೊಡ್ತಾ ಇದ್ದಾರೆ. ಅವುಗಳು ಕೂಡ ಸೆಂಟರ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಆ್ಯಂಡ್ ಅಗೇನ್ 6th ಶೆಡ್ಯೂಲ್ನ ಆಧಾರದ ಮೇಲೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅದರಲ್ಲೂ ಟ್ರೈಬಲ್ ರೀಜನ್ಗೆ ಒಂದು ಸ್ಪೆಷಲ್ ಪ್ರೊಟೆಕ್ಷನನ್ನು ನೀಡಬೇಕು ಅಂತ. ಇದರಿಂದಾಗಿ ಫ್ರೆಜೈಲ್ ಎಕೋಸಿಸ್ಟಮನ್ನು ರಿಕಗ್ನೈಸ್ ಮಾಡ್ದಂಗಾಗುತ್ತೆ, ಡಿಸ್ಟಿಕ್ ಕಲ್ಚರನ್ನು ಎತ್ತಿ ಹಿಡಿದಂಗಾಗುತ್ತೆ, ಟ್ರೈಬಲ್ ಅಟಾನಮಿಯನ್ನು ಸಹ ಎನ್ಶೋರ್ ಮಾಡ್ದಂಗಾಗುತ್ತೆ. ಹಾಗಾಗಿ ಯೂನಿಫಾರ್ಮಿಟಿ ಅನ್ನೋದು ಯಾವುದೇ ರೀತಿಯಾಗಿ ಈಕ್ವಾಲಿಟಿ ಆಗೋದಿಲ್ಲ. ಬೇರೆ ಬೇರೆ ರೀಜನ್ಸ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರೊಟೆಕ್ಷನ್ನ ಒಂದು ಅವಶ್ಯಕತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಡಾಖ್ ಸಿಂಪಲ್ ಆಗಿ ಕೇಳ್ತಾ ಇರುವಂಥದ್ದು ಭಾರತಕ್ಕೆ ಬಿಲಾಂಗ್ ಆಗುತ್ತೆ. ಈ ಒಂದು ಆಸ್ಪೆಕ್ಟಲ್ಲಿ ನಾವು ಕಡಿಮೆ ಬಿಲಾಂಗ್ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಭಾರತಕ್ಕೆ ಬಿಲಾಂಗ್ ಆಗಬೇಕು ಅನ್ನುವಂಥ ಆಸ್ಪೆಕ್ಟನ್ನು ತೋರಿಸಬೇಕಾಗಿದೆ. ಹಾಗಾಗಿ ಜನರಿಗೆ ಒಂದು ರಿಪ್ರೆಸೆಂಟೇಷನ್ ಇಂಪಾರ್ಟೆಂಟು.
ಅವ್ರಿಗೂ ಬೇಕಾಗಿರುವಂಥ ಒಂದು ರೆಸ್ಪೆಕ್ಟ್ ಅವಶ್ಯಕತೆ ಇದೆ. ಸಂವಿಧಾನಾತ್ಮಕವಾಗಿ ಕೂಡ ಧ್ವನಿ ಎತ್ತಲಿಕ್ಕೆ 6th ಶೆಡ್ಯೂಲ್ನ ರಿಪ್ರೆಸೆಂಟೇಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಸರ್ಕಾರದ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಸ್ಟೇಟ್ ಯಾವ ರೀತಿಯಾಗಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಅತಿ ಅವಶ್ಯಕ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಲಿಮ್ಸಲ್ಲೂ ಸಹ ಇಂಪಾರ್ಟೆಂಟ್ ಇಶ್ಯೂ ಹಾಗೂ ಮೇನ್ಸಲ್ಲೂ ಸಹ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥ ಇಶ್ಯೂ ಆಗಿದೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಇನ್ನು ಮುಂದಿನದಾಗಿ ರೆಗ್ಯುಲೇಷನ್ ನಾಟ್ ಬ್ಯಾನ್ಸ್ ಕ್ಯಾನ್ ಪ್ರೊಟೆಕ್ಟ್ ಆನ್ಲೈನ್ ಗೇಮರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂಥ ಇನಿಷಿಯೇಟಿವ್ಸ್ಗಳಾಗಿರ್ಬೋದು. GS ಪೇಪರ್ 3 ನಡೆಯಲಿ ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದಾಗಿದೆ. ಆನ್ಲೈನ್ ಗೇಮರ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬರುತ್ತೆ. ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆಕ್ಟ್ 2025. ಆನ್ಲೈನ್ ಗೇಮಿಂಗ್ನ ಮುಖಾಂತರ ಇನ್ವಾಲ್ವ್ ಆಗಿರ್ತಕ್ಕಂಥ ಮನಿಯಿಂದ ಅಡ್ವರ್ಸ್ ಇಂಪ್ಯಾಕ್ಟ್ ಆಗಬಾರ್ದು, ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಮೇನ್ ಆಬ್ಜೆಕ್ಟಿವ್ ಅಂತಂದರೆ ಯೂತ್ ಹಾಗೂ ವಲ್ನರಬಲ್ ಪಾಪ್ಯುಲೇಷನನ್ನು ರಕ್ಷಣೆ ಮಾಡುವಂಥದ್ದು, ಸೋಷಿಯಲ್ ಇಂಪ್ಯಾಕ್ಟನ್ನು ರೆಡ್ಯೂಸ್ ಮಾಡೋದಾಗಿದೆ, ಎಕನಾಮಿಕ್ ಹಾರ್ಮನ್ನು ತಡೆಗಟ್ಟತಕ್ಕಂಥದ್ದು, ಸೈಕಾಲಜಿಕಲ್ ಎಡಿಕ್ಷನನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು, ಪ್ರೈವಸಿ ರಿಲೇಟೆಡ್ ಇರತಕ್ಕಂಥ ರಿಸ್ಕ್ ಅನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ. ಆದರೆ ಕೆಲವು ಎವಿಡೆನ್ಸ್ಗಳ ಪ್ರಕಾರ ಈ ಒಂದು ಆ್ಯಕ್ಟ್ ಕಾಂಟೂರ್ ಪ್ರೊಡಕ್ಟಿವ್ ಆಗಿದೆ ಅಂತ ಕನ್ಸರ್ನನ್ನು ಕಾಣಬಹುದು. ಬಿಕಾಸ್ ಬ್ಯಾನ್ ಆದ ಮೇಲೆ ಆಫ್ ಶೋರ್ ಲೆವೆಲಲ್ಲಿ ಇರ್ತಕ್ಕಂಥ ಆನ್ಲೈನ್ ಬೆಟ್ಟಿಂಗ್ಗಳು ಹೆಚ್ಚಾಗ್ತಾ ಇದೆ, ಗ್ಯಾಂಬ್ಲಿಂಗ್ ಪ್ಲಾಟ್ಫಾರ್ಮ್ಗಳು ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ಅಂತ. ಈ ಮೊದಲು ಡೊಮೆಸ್ಟಿಕ್ ವೆಬ್ಸೈಟ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥವರು ಇವಾಗ ಇಲ್ಲೀಗಲ್ ಆಗಿ ಆಫ್ ಶೋರ್ ಪ್ಲಾಟ್ಫಾರ್ಮ್ ಕಡೆ ಶಿಫ್ಟ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಸರ್ಕಾರ ರೆಗ್ಯುಲೇಷನ್ ಮಾಡುವುದು ಕೂಡ ಕಡಿಮೆ ಆಗಿದೆ. ಯೂಸರ್ಸ್ಗಳಿಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ ಕೂಡ ವೀಕ್ ಆಗಿರೋದನ್ನು ಕಾಣಬಹುದು. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ರಿಸ್ಕ್ಗಳು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ವಿರುದ್ಧ ಸರ್ಕಾರ ತೆಗೆದುಕೊಂಡಿರುವಂತಹ ಆಕ್ಷನ್ ಅನ್ನು ನೋಡೋದಾದರೆ, ರೀಸೆಂಟ್ಲಿ ಬಜೆಟ್ ಪಾರ್ಲಿಮೆಂಟರಿ ಸೆಷನ್ ನಡಿನಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಲೋಕಸಭೆಯಲ್ಲಿ ತಿಳಿಸಿರೋದೇನಂತಂದರೆ, ಇಲ್ಲೀಗಲ್ ಆಗಿರ್ತಕ್ಕಂಥ ಆಫ್ ಶೋರ್ ಬೆಟ್ಟಿಂಗ್ ನೆಟ್ವರ್ಕ್ಸ್ಗೆ ಸಂಬಂಧಪಟ್ಟಂತೆ 8376 ಅಷ್ಟು URLಸ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಕಾರಣ ಫಿನಾನ್ಷಿಯಲಿ ಒಂದು ಇರ್ರೆಗ್ಯುಲಾರಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆಯೂ ಸಹ ಇಶ್ಯೂಸ್ಗಳು ಹೆಚ್ಚಾಗ್ತಾ ಇರೋದನ್ನು ಕಾಣ್ಬೋದು. ಫ್ರಾಡ್, ಮನಿ ಲಾಂಡ್ರಿಂಗ್ ರಿಸ್ಕ್ಗಳು ಹೆಚ್ಚುತ್ತಿರೋದ್ರಿಂದ ಬ್ಲಾಕನ್ನು ಮಾಡಿದ್ದಾರೆ. ಈ ಆನ್ಲೈನ್ ಗೇಮಿಂಗನ್ನು ಬ್ಯಾನ್ ಮಾಡಿದರೂ ಕೂಡ ಇಲ್ಲೀಗಲ್ ಆಗಿ ಬೆಟ್ಟಿಂಗ್ ಟ್ರ್ಯಾಪ್ಸ್ಗಳಿದ್ದಾವೆ, ಇದರಿಂದ ಸೂಸೈಡ್ಸ್ಗಳು ಆಗ್ತಾ ಇದ್ದಾವೆ ಅಂತ ಮೀಡಿಯಾ ರಿಪೋರ್ಟನ್ನು ಮಾಡ್ತಾ ಇರೋದು ಕಂಟಿನ್ಯೂನೇ ಆಗ್ತಾ ಇದೆ. ಇದರಿಂದಾಗಿ ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ ಏನಂತಂದರೆ, ನಾವು ಕಂಪ್ಲೀಟಾಗಿ ಬ್ಯಾನ್ ಮಾಡೋಕ್ಕಿಂತ ಸ್ಟ್ರಾಂಗ್ ಆಗಿ ರೆಗ್ಯುಲೇಷನ್ ಮಾಡೋದು ಅತಿ ಅವಶ್ಯಕ, ಇದು ಒಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸುತ್ತೆ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿರತಕ್ಕಂತಹ ಪ್ಲಾಟ್ಫಾರ್ಮ್ಗಳು ಯಾವ ರೀತಿಯಾಗಿ ರೆಗ್ಯುಲೇಷನ್ ಮುಖಾಂತರ ಎಸ್ಕೇಪ್ ಆಗ್ತಾ ಇದ್ದಾವೆ. ಇಲ್ಲೀಗಲ್ ಆಪರೇಟರ್ಸ್ಗಳು ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ತಾರೆ. ಅದರಲ್ಲೂ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ಪ್ರಾಕ್ಸಿ ಸರ್ವರ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡ್ತಾರೆ, ವಾಟ್ಸಪ್, ಟೆಲಿಗ್ರಾಮ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಈ ಎಲ್ಲ ಮೆಥಡ್ಸ್ಗಳ ಮುಖಾಂತರ ರೆಗ್ಯುಲೇಷನ್ನಿಂದ ಅವರು ಎಸ್ಕೇಪ್ ಆಗ್ತಾ ಇದ್ದಾರೆ. ಸೀಕ್ರೆಟಾಗಿ ಒಂದು ಟ್ರಾನ್ಸಾಕ್ಷನ್ ನಡೀತಕ್ಕಂಥ ಸಾಧ್ಯತೆಗಳನ್ನು ಈ ಒಂದು ಮೆಥಡ್ನ ಮುಖಾಂತರ ಕಾಣ್ಬೋದು. ಹಾಗಾಗಿ ಒಂದು ಕೋರ್ ಡಿಬೇಟ್ ಏನಿಲ್ಲಿ ಇದೆ ಅಂತಂದರೆ, ಕಂಪ್ಲೀಟಾಗಿ ಬ್ಯಾನ್ ಮಾಡೋದ್ರ ಬದಲಾಗಿ ಒಂದು ಸ್ಟ್ರಾಂಗ್ ಆಗಿರುವಂಥ ರೆಗ್ಯುಲೇಷನ್ಸನ್ನು ಮಾಡ್ಬೋದಲ್ವಾ. ಬ್ಯಾನ್ ಮಾಡೋದ್ರ ಮುಖಾಂತರ ಗ್ಯಾಂಬ್ಲಿಂಗ್ ಎಡಿಕ್ಷನ್ಸನ್ನು ರಿಡ್ಯೂಸ್ ಮಾಡ್ಬೋದು, ಯೂತ್ ಪ್ರೊಟೆಕ್ಷನ್ ಆಗುತ್ತೆ, ಫಿನಾನ್ಷಿಯಲ್ ಲಾಸಸ್ಸನ್ನು ಕಡಿಮೆ ಮಾಡ್ಕೋಬೋದು. ರೆಗ್ಯುಲೇಷನ್ ಮಾಡೋದ್ರ ಮುಖಾಂತರ ಇಲ್ಲೀಗಲ್ ಆಗಿ ಆಫ್ ಶೋರ್ ಮಾರ್ಕೆಟ್ ಬೆಳೀತಾ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕಾಗಿದೆ. ಯೂಸರ್ ಸೇಫ್ಟಿಗೆ ಸಂಬಂಧಪಟ್ಟಂತೆಯೂ ಸಹ ನಿಗಾ ವಹಿಸಬೇಕಾಗಿರುವಂಥದ್ದು. ಟ್ಯಾಕ್ಸ್ ರೆವೆನ್ಯೂ ಕೂಡ ಲಾಸ್ ಆಗ್ತಾ ಇರೋದನ್ನು ಕಾಣ್ಬೋದು. ಗೌರ್ಮೆಂಟ್ ಇಲ್ಲಿ ಒಂದು ಮಾನಿಟರಿಂಗನ್ನು ಮಾಡೋದ್ರ ಮುಖಾಂತರ, ರೆಗ್ಯುಲೇಷನ್ನ ಮಾಡೋದ್ರ ಮುಖಾಂತರ ಇನ್ನೂ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ಬೋದು ಅಂತ ಆ ಥರವರು ತಮ್ಮ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯಾನ್ಗೆ ಸಂಬಂಧಪಟ್ಟಂತೆ ಒಂದು ಕ್ರಿಟಿಕ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು.